ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಒನ್ ನೇಷನ್ ಒಂದು ಎಲೆಕ್ಷನ್ ಅಂದ್ಬಿಟ್ಟು. ಇದು ಕ್ರಾಂತಿಕಾರಕ ಹೆಜ್ಜೆ. ಇದು ಏನು ಅಂತಂದರೆ, ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ GST ಬಗ್ಗೆನೂ ಮಾತಾಡಬೇಕು. ಯಾಕೆಂದರೆ ಅದು ಒಂದು ಕ್ರಾಂತಿಕಾರಕ ಹೆಜ್ಜೆ. ಇದು 67 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಭಾಳ ಜನಪ್ರಿಯ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ. ಮಕ್ಕಳ ಚಾಚಾ ನೆಹರು ಅಂತ ಬೇರೆ ಕರಿತಿದ್ರು, ಅವ್ರಿಗೆ ಬಿರುದು ಕೊಟ್ಬಿಟ್ಟು. ಆತ ಮೋಸ ಮಾಡಿ ನಮ್ಮ ದೇಶವನ್ನು 17 ವರ್ಷಗಳ ಕಾಲ ಆಡಾಡ್ತಾನೆ. ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು ಮುಸಲ್ಮಾನ ನಮ್ಮ ದೇಶವನ್ನು ಆಡ್ತಾನೆ. ಔರಂಗಜೇಬ್ ದುಷ್ಟಾನೋ ಜವಾಹರ್ಲಾಲ್ ನೆಹರು ದುಷ್ಟಾನೋ, ಗಜನಿ ಮೊಹಮ್ಮದ್ ದುಷ್ಟಾನೋ ಜವಾಹರ್ಲಾಲ್ ನೆಹರು ದುಷ್ಟಾನೋ ಅನ್ನೋ ಪ್ರಶ್ನೆ ಇಂಥ ಸಮಯದಲ್ಲಿ ನಮ್ಮ ಮುಂದೆ ಬಂದ್ಬಿಡುತ್ತೆ. ಏಕೆಂದರೆ ಅವರು ಕತ್ತಿ ತಗೊಂಡು ಬಲವಂತವಾಗಿ ಕನ್ವರ್ಟ್ ಮಾಡಿ ಹಿಂದೂಗಳನ್ನ ಮುಸಲ್ಮಾನರು ಮಾಡಿ ರಾಜ್ಯಭಾರ ಮಾಡಿದ್ರು. ಆದರೆ ಈತ ಏನೂ ಹಾಕ್ಕೊಳ್ಳಿಲ್ಲ. ಗಾಂಧೀಜಿನ ಮುಂದೆ ಇಟ್ಕೊಂಡು ಗೋಮುಖ ವ್ಯಾಘ್ರ ಥರ ಇವರೇನು ಮಾಡಿದ್ರು, 17 ವರ್ಷಗಳ ಕಾಲ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ರು. ಹಾಗಾಗಿ ನಮ್ಮ ಚರಿತ್ರೆಯನ್ನು ಬರೆದಿರ್ತಕ್ಕಂಥವರೆಲ್ಲ ಬೇರೆ ದೇಶದವರು. ನಮ್ಮ ದೇಶದವ್ರ ಕೈಲಿ ಚರಿತ್ರೆಯನ್ನು ಇದು ಮಾಡಿಸ್ಲಿಲ್ಲ. ಮತ್ತು ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಏನು ಚರಿತ್ರೆ ಓದಿದ್ದೀವಿ ಅದು ನಮ್ಮ ಶತ್ರುಗಳು ಬರ್ತಿರ್ತಕ್ಕಂಥ ಚರಿತ್ರೆ. ಮತ್ತು ನಮ್ಮ ದೇಶದವರು ನಮ್ಮ ಹಣ್ಣನ್ನು ನಾವು ಹೇಗೆ ತೊಳ್ಕೊತೀವಿ, ಹಾಗೆ ನಮ್ಮ ಚರಿತ್ರೆ ನಾವು ಬರಿಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಸುಲಭವಾಗಿ ಜೀರ್ಣ ಆಗುತ್ತೆ. ಇದನ್ನೆಲ್ಲ ಬಿಟ್ಬಿಟ್ಟು ಮೋಸದಿಂದ ರಾಜ್ಯಭಾರ ಮಾಡಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂತಂದರೆ ನೆಹರು ಅಂತ ಹೇಳ್ಬೋದು, ಜವಾಹರ್ಲಾಲ್ ನೆಹರು. ಆತ ನೋಡಿ, ಮುಸಲ್ಮಾನ ಅಂತೆ. ಮೈಸೂರು ಪಾಕ್ನ ಹೇಗೆ ತುಂಡು ಮಾಡ್ತೀವಿ ನಾವು, ದೊಡ್ಡ ತುಂಡನ್ನು ಅವನಿಟ್ಕೊಂಡು ಸಣ್ಣ ತುಂಡನ್ನು ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಬಿಟ್ಟು ಏನು ಮಾಡ್ಬಿಟ್ಟ, ಇವನ್ ತಾಪತ್ರನೇ ಇರಬಾರ್ದು ಅಂತ ಅಂದ್ಬಿಟ್ಟು ಪಾಕಿಸ್ತಾನ ಅಂತ ಒಂದು ಸಪ್ರೇಟ್ ನೇಷನ್ ಮಾಡಿಬಿಟ್ರು. ಇದಲ್ಲದೆ ಇನ್ನೊಬ್ಬ ಕಸಿನ್ ಗಲಾಟೆ ಮಾಡ್ತಿದ್ದ, ನನಗೂ ಪಾಲು ಬೇಕು ಅಂತ. ಆತ ಮೊಹಮ್ಮದ್ ಅಲಿ ಜಿನ್ನಾ ತೀವ್ರವಾದಿ ಅಲ್ಲ. ಏನಾಯಿತು, ಆತನಿಗೂ ಏನಾದ್ರು ಸ್ವಲ್ಪ ಕೊಡಬೇಕಿತ್ತು. ಹಾಗೇನು ಮಾಡಿದ್ರು, 35A ಅದೇನೇನೋ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರ ಇದು ಮಾಡಿಬಿಟ್ಟು ಒಂದೇ ದೇಶದಲ್ಲಿ ಒಂದು ಪ್ರಧಾನ, 2 ನಿಶಾನ, 2 ಸಂವಿಧಾನ, 2 ಪ್ರಧಾನಮಂತ್ರಿ ಆದರು. ಹೀಗಾಗಿ ಕಾಶ್ಮೀರ, ಜಮ್ಮು ಆ್ಯಂಡ್ ಕಾಶ್ಮೀರ ನಮ್ಮ ದೇಶದ ಒಂದು ಭಾಗವಾದರೂ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇತ್ತು, ಸಪ್ರೇಟ್ ಪ್ರಧಾನಮಂತ್ರಿ ಇದ್ದು, ಸಪ್ರೇಟ್ ಬಾವುಟ ಇತ್ತು, ಎಲ್ಲ ಸಪ್ರೇಟಾಗಿತ್ತು. ಇಷ್ಟೆಲ್ಲ ಅವಾಂತರ ಮಾಡಿದ ನೆಹರೂನ ನಾವು ಪ್ರಧಾನಮಂತ್ರಿ ಅಂತ ಒಪ್ಕೊಂಡ್ವಿ. ನಾವು ಹಿಂದೂಗಳು ಎಷ್ಟೇ ಓದಿರ್ಬೋದು, ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಅಕ್ಷರಸ್ಥರಾಗಿರ್ಬೋದು, ನಮ್ಮಂಥ ಬುದ್ಧಿಗೇಡಿಗಳಿದ್ದಾರಾ ಅನ್ನೋ ಪ್ರಶ್ನೆ ಧಪ್ ಅಂತ ಬಂದು ನಿಲ್ಲುತ್ತೆ. ಇಷ್ಟೆಲ್ಲ ಮಾಡಿದವರು ದೇಶಕ್ಕೆ ಒಳ್ಳೇದು ಮಾಡ್ತಾರಾ ಅಂತಂದರೆ ಖಂಡಿತ ಇಲ್ಲ. ಏನೋ ಅಧಿಕಾರದಲ್ಲಿದ್ದರು, 2 ಫ್ಯಾಕ್ಟ್ರಿ ಮಾಡಿದ್ರು, ಹಾಗಾಗ್ಬಿಟ್ಟು ನಾವು ಆಧುನಿಕ ಶಿಲ್ಪಿ ಅಂತ ಕರೆದ್ವಿ. 2 ಅಣೆ ಕಟ್ಬಿಟ್ರು, ಅವನಷ್ಟು ಉದ್ಧಾರ ಮಾಡೋರು ಇಲ್ಲ ಅಂತಂದ್ವಿ. ನಾವು ತುಂಬ ದಡ್ಡೂರಿ. ನಾವು ನಮ್ಮ ಹಿಸ್ಟ್ರಿನೇ ಓದ್ಕೊಂಡಿಲ್ಲ. ಹಿಸ್ಟ್ರಿನ ಓದಬೇಕು ಅಂದರೆ ಕಂಟೆಂಪ್ರರಿ ಹಿಸ್ಟ್ರಿ ಅಂತಂದರೆ ಸಮಕಾಲೀನ ಹಿಸ್ಟ್ರಿ ಒಳಗೆ ಏನೇನು ನಡೆದಿದೆ ಅನ್ನೋದನ್ನು ವಿಮರ್ಶೆ ಮಾಡಬೇಕಾಗತ್ತೆ. ನಾವು ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿದ್ದೀವಿ. ಜವಾಹರ್ಲಾಲ್ ನೆಹರು 67-70 ವರ್ಷಗಳ ನಂತರ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮೊದಲನೇ ಸರಿ 2014 ಅಧಿಕಾರ ಸ್ವೀಕಾರ ಮಾಡಿದ್ರು. ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಅವ್ರದ್ದು ಇದ್ದಿದ್ದು ಎಲೆಕ್ಷನ್ ಇಶ್ಯೂ ಇದ್ದಿದ್ದು ಘೋಟಾಲಗಳು. ಏನೋ ಕಾಮನ್ವೆಲ್ತ್ ಘೋಟಾಲ ಅಂತೆ, ಆ ಘೋಟಾಲ ಅಂತೆ, 2G ಘೋಟಾಲ ಅಂತೆ, ಏನೇನು 120 ಘೋಟಾಲೆಗಳು, ಲಕ್ಷಾಂತರ ಕೋಟಿ ರೂಪಾಯಿಗಳು ಇದನ್ನು ಬಂಡವಾಳ ಮಾಡ್ಕೊಂಡಿದ್ರು ಕಾಂಗ್ರೆಸ್ನವ್ರು. ದೇಶ ಇರೋದೇ ಕೊಳ್ಳೆ ಹೊಡೆಯೋದಕ್ಕೆ. ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಅವ್ರ ದೇಶಕ್ಕೆ ತೊಗೊಂಡವ್ರು. ಈ ಮನುಷ್ಯ ಏನು ಮಾಡಿದ್ದು, ಕೊಳ್ಳೆ ಹೊಡೆದ್ಬಿಟ್ಟು ಸುಖ ಸಮೃದ್ಧಿ ಮೋಜ್ ಮಸ್ತಿ ಮಾಡಿಕೊಂಡು ಮಗಳನ್ನು ಪ್ರಧಾನಮಂತ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ಮೊಮ್ಮಗನ ಪ್ರಧಾನಮಂತ್ರಿ ಮಾಡಿದ್ರು. ಅದಾದ ನಂತರ ಬನ್ನಿ ನೋಡಿ, ಹಿಸ್ಟ್ರಿನಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಆಯಿತು. ಏನು ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂತು. ಸೋಷಿಯಲ್ ಮೀಡಿಯಾ ಅಂತ ಬಂದಿದ್ದು ಈ ಮೊಬೈಲ್ ಬಂದಿದ್ದಿಲ್ಲ. ಮೊಬೈಲ್ ಕ್ರಾಂತಿ ಆದಾಗ ಏನಾಯಿತು, ಸ್ವಲ್ಪ ಹಿಸ್ಟ್ರಿ ಓಪನ್ ಆಗ್ತಾ ಬಂದಾಗೆ ನಮಗೂ ಸಹ ಅರಿವಾಯಿತು. ಏನು ಅಂತಂದರೆ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರು ಅಲ್ವಂತೆ, ಆತ ಮುಸಲ್ಮಾನ ಅಂತೆ. ನಮ್ಮ ಗೋಮುಖ ವ್ಯಾಘ್ರ ಥರ ಹಿಂದೂ ಅಂದ್ಕೊಂಡು ಕಾಶ್ಮೀರಿ ಪಂಡಿತ್ ಅಂತ ಹೇಳ್ಕೊಂಡು ನಮ್ಮನ್ನು ಆಳಿದ್ರು. 17 ವರ್ಷ ಕಾಲ ರೂಲ್ ಮಾಡಿದ್ರು. ಅವಳ ಮಗಳು ಇಂದಿರಾ ಗಾಂಧಿ ಮುಖ್ಯ ಪ್ರಧಾನಮಂತ್ರಿಯಾಗಿದ್ದರು. ಅವಳ ಮಗ ರಾಜೀವ್ ಗಾಂಧಿ, ಆತನೂ ಸಹ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲ ರಾಜಕೀಯವಾಗಿ ಅಪ್ರಬುದ್ಧರು. ಎಷ್ಟು ಅಪ್ರಬುದ್ಧರು ಅಂದರೆ ನೋಡಿ, ಶ್ರೀಲಂಕಾದಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದರೆ ತಮಿಳ್ LTT ಅಂತ ಅಂದ್ಬಿಟ್ಟು, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಂ ಅಂತ ಅಂದ್ಬಿಟ್ಟು, ಪ್ರಭಾಕರನ್ ಅಂತ ನಮ್ಮ ದೇಶದ ಜನ, ಅವರು ತಮಿಳ್ನಾಡಿನಲ್ಲಿರ್ತಕ್ಕಂಥ ಜನ ಸ್ವಾತಂತ್ರ್ಯ ದೇಶ ಬೇಕು ಅಂತ ಹೋರಾಡ್ತಿದ್ದಾಗ
ನಮ್ಮದೇ ದೇಶದ ಸೈನಿಕರನ್ನ ಕಳಿಸಿ ನಮ್ಮದೇ ದೇಶದ ಜನಗಳನ್ನ ಹೊಡೆದಾಕಿದ್ರು. ಇದೇನಾಯಿತು, ವಿಕೋಪ ಎಲ್ಲಿಗೆ ಹೋಯಿತು ಅಂತಂದರೆ, ರಾಜೀವ್ ಗಾಂಧಿಗೆ ಯಾರೋ ಗಾರ್ಡ್ ಆಫ್ ಆನರ್ ಅಕ್ಸೆಪ್ಟ್ ಮಾಡ್ಕೊತಿರ್ಬೇಕಾದ್ರೆ ಯಾರೋ ರೈಫಲ್ ಬಟ್ಟಲ್ಲಿ ಹೊಡೆದ್ರು. ಅದನ್ನು ನೋಡಿದ್ದೀವಿ ನಾವು, ಗೂಗಲಲ್ಲಿ ಹಾಕಿದ್ರೆ ಸಿಗತ್ತದು. ಇದಲ್ಲದೆ ರಾಜೀವ್ ಗಾಂಧಿನ ಕೊಲೆ ಮಾಡಿದ್ರೆ ಬಾಂಬ್ ಎಕ್ಸ್ಪ್ಲೋಡ್ ಮಾಡಿ, ಇದೇನು ಅಂತಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಬರಬೇಕು. ಈ ಕಂಟೆಂಪ್ರರಿ ಹಿಸ್ಟ್ರಿ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದ್ದಾರೆ ಅಂತ GST ಬಗ್ಗೆ ಮಾತಾಡಬೇಕು. ಇವ್ರು ಇಷ್ಟೆಲ್ಲ ಮಾಡಿದ್ರು ಒಂದು ದೇಶಕ್ಕೆ ಒಪ್ಪಿಗೆ ಸರ್ವಸಮ್ಮತವಾದಂಥ ಒಂದು ಟ್ಯಾಕ್ಸ್ ಪದ್ಧತಿನ ಇದು ಮಾಡೋಕ್ಕಾಗಲಿಲ್ಲ. ಅವರು 67 ವರ್ಷ ರೂಲ್ ಮಾಡಿದ್ರು. ನೋಡಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಕಷ್ಟಪಟ್ಟು GST ಅಂತ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಜಾರಿಗೆ ತಂದರು. ಯಾವುದು ಕ್ರಾಂತಿಕಾರಕ ಹೆಜ್ಜೆ ಅಂತಂದರೆ, ಈಗ ಬೆಲೆ ಏರಿಕೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ, ಪ್ರತಿ ಸರಿ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡ್ತಾರೆ, ಇನ್ನು 5 ವರ್ಷ ಮಾತಾಡಲ್ಲ ಅವರು. ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ ಆಯಿತು ರೀ, ಇದು ಹಳೇದಿದು. ಬೆಲೆ ಏರಿಕೆ ಅಂತಂದರೆ GST ಜಾರಿಗೆ ಬಂದಿದೆ. GST ಜಾರಿಗೆ ಬಂದಿದೆ ಅಂತಂದರೆ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಳ್ಳೋದಿಲ್ಲ. GST ಕೌನ್ಸಿಲ್ ಇದೆ, ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಕರ್ನಾಟಕದ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಇವರು ಪೆಟ್ರೋಲ್ ರೇಟ್ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು, 10 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕಿದ್ರೆ 12 ರೂಪಾಯಿ ಟ್ಯಾಕ್ಸ್ ಹಾಕ್ಬೋದು, ಇವರು 15 ರೂಪಾಯಿ ಹಾಕ್ಬೋದು, 10 ರೂಪಾಯಿ ಹಾಕ್ಬೋದು. ಬೆಲೆ ಏರಿಕೆ ಅನ್ನೋರು ಸ್ಟೇಟ್ ಗೌರ್ಮೆಂಟ್ ನಮಗೆ ಟ್ಯಾಕ್ಸ್ ಬೇಡ ಸ್ವಾಮಿ, ನಾವು ಕಡಿಮೆ ಮಾಡ್ತೀವಿ, ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ನ ಕಡಿಮೆ ಮಾಡ್ಬೋದು. ಸ್ಟೇಟ್ ತಾವು ಬೇಕಾದಂಥ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. 10 ರೂಪಾಯಿ ಕಡಿಮೆ ಮಾಡ್ಬೋದು ಒಂದು ಲೀಟ್ರಿಗೆ. ಮಾಡೋದಿಲ್ಲ ಅವರು, ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಇದು ಟ್ಯಾಕ್ಸ್ ಸಿಸ್ಟಮ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಹೀಗಾಗಿ ಈ ಬೆಲೆ ಏರಿಕೆ ಮತ್ತು ಏನು ಹೇಳ್ತಾರೆ ಇದೆಲ್ಲ ಬೂಟಾಟಿಕೆ, ನಾಟಕದ ಡೈಲಾಗ್ಗಳು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಮುಂದುವರಿಸಿ ಬನ್ನಿ. ಇಂಥ GSTನ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಏನೋ ಪ್ರಯತ್ನ ಪಟ್ಟರು, ಜಾರಿಗೆ ತರೋಕ್ಕಾಗಲಿಲ್ಲ. 70 ವರ್ಷ ರೂಲ್ ಮಾಡಿದ್ರು. ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. GST ಕೌನ್ಸಿಲ್ ಜಾರಿಗೆ ತಂದಿದ್ದಾರೆ, GST ಟ್ಯಾಕ್ಸ್ ಸಿಸ್ಟಮ್ ಜಾರಿಗೆ ತಂದಿದ್ದಾರೆ ಅಂತಂದರೆ ದೇಶದಲ್ಲಿ ಸರ್ವಸಮ್ಮತವಾಗಿರ್ತಕ್ಕಂಥ ಟ್ಯಾಕ್ಸ್ ಸಿಸ್ಟಮ್ನ ಜಾರಿಗೆ ತಂದಿದ್ದಾರೆ. ಏನಾರು ಒಂದು ವ್ಯಾಪಾರ ಮಾಡಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕುತ್ತೆ, ಅದಕ್ಕೆ ಸ್ಟೇಟ್ ಗೌರ್ಮೆಂಟವರು ಹಾಕ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ 10 ರೂಪಾಯಿ ಹಾಕಿದ್ರೆ ಸ್ಟೇಟ್ ಗೌರ್ಮೆಂಟವ್ರು 10 ರೂಪಾಯಿ ಹಾಕ್ಬೋದು, 12 ರೂಪಾಯಿ ಹಾಕ್ಬೋದು, 15 ರೂಪಾಯಿ ಹಾಕ್ಬೋದು, ಅಥವಾ 8 ರೂಪಾಯಿ ಹಾಕ್ಬೋದು. ಸೆಂಟ್ರಲ್ ಗೌರ್ಮೆಂಟ್ಗಿಂತ ಕಡಿಮೆನೂ ಹಾಕ್ಬೋದು, ಜಾಸ್ತಿನೂ ಹಾಕ್ಬೋದು, ಅಥವಾ ಸರಿ ಸಮಾನ ಪ್ರಮಾಣದಲ್ಲಿ ಹಾಕ್ಬೋದು. ಇವರು ಬೆಲೆ ಏರಿಕೆ ಅಂತ ಬೊಬ್ಬೆ ಹೊಡೆಯೋರು ತಮ್ಮ ಪಾಲಿನ ಕಡಿಮೆ ಮಾಡ್ಕೋಬೋದಲ್ವ, ಮಾಡೋದಿಲ್ಲ ಅವರು. ತನ ಇಲ್ಲೇ ಗೊತ್ತಾಗೋದು ಏನು ಅಂತಂದರೆ, ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಜನ, ಹುಟ್ಟಾಕಿರ್ತಕ್ಕಂಥ ಜನ ಬೇರೆ ದೇಶದಿಂದ ಬಂದು ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಡು, ಮತ್ತು ಅದು ಯಾರೋ ಇಂದಿರಾ ಗಾಂಧಿ ಸತ್ತೋದಾಗ ಈ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಕಲ್ಮಾ ಓದ್ತಿದ್ರು. ಕಲ್ಮಾ ಅಂತ ಓದೋದು ನೋಡಿ, ಯಾರು ಹೆಣ ಇಟ್ಕೊಂಡು ಅವ್ರದ್ದೇನು ಶವ ಸಂಸ್ಕಾರ ಮಾಡಬೇಕಾಗಿರುತ್ತೆ, ಅವಾಗ ಕೆಲವು ಮಂತ್ರಿಗಳನ್ನ ಹೇಳ್ತಾರೆ ಉರ್ದುನಲ್ಲಿ, ಅದನ್ನೇ ಕಲ್ಮಾ ಅಂತಾರೆ. ಅದನ್ನು ಓದ್ತಿದ್ರಂತೆ. ಅದು ಸಹ ಗೂಗಲಲ್ಲಿ ಫೋಟೋ ಹಾಕೋದು ಸಿಗುತ್ತೆ ನಮಗೆ. ಈ ಥರ ಮೋಸ ಮಾಡ್ಕೊಂಡು ನಮ್ಮನ್ನು 17 ವರ್ಷ ರೂಲ್ ಮಾಡಿದ ಜನ ಏನಾಗುತ್ತೆ, ಬೆಲೆ ಏರಿಕೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಬೊಬ್ಬೆ ಇಡ್ತಾರೆ. ಬೊಬ್ಬೆ ಇಟ್ಟಾಗ ನಾವು ಒಂದು ಉತ್ತರ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ಇಷ್ಟೆಲ್ಲ ಬೊಬ್ಬೆ ಇಡೋ ಬದಲಿ ನಿಮ್ಮದೇ ಸರ್ಕಾರ ಸ್ಟೇಟ್ ಗೌರ್ಮೆಂಟಲ್ಲಿತ್ತು, ಅವ್ರು ಹೇಳಿಬಿಟ್ರೆ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಲ್ಲ. 10 ರೂಪಾಯಿ 100ಕ್ಕೆ 10 ರೂಪಾಯಿ ಕಡಿಮೆ ಆಗುತ್ತೆ, 10% ಕಡಿಮೆ ಆಗುತ್ತೆ, ಜನಕ್ಕೆ ಎಷ್ಟು ಹೊರೆ ಕಡಿಮೆ ಆಗುತ್ತೆ. ಇದನ್ನು ಮಾಡೋದಿಲ್ಲ, ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಇದೇ ನೋಡಿ, ರಾಜಕೀಯ ಕಳ್ಳಾಟ ಶುರುವಾಗೋದೇ ಇಲ್ಲಿಂದ. ಏನಾಗಿದೆ, GST ನರೇಂದ್ರ ಮೋದಿಯವರು ತಂದಿದ್ದು ಕ್ರಾಂತಿಕಾರಕ ಬದಲಾವಣೆ ಅಂತ ಹೇಳ್ತೀವಿ. ಇದಲ್ಲದೆ ಇನ್ನೂ ಒಂದು ಕ್ರಾಂತಿಕಾರಕ ಹೆಜ್ಜೆ ಇಟ್ಟರು. ಏನು ಅಂತಂದರೆ, ಒನ್ ನೇಷನ್ ಒಂದು ಎಲೆಕ್ಷನ್ ಅಂತ. ಇಂಡಿಯಾ ದೇಶದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ನಡೆಯೋದು, ಒಂದಲ್ಲ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾನೆ ಇರ್ತದೆ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಕನ್ನಡದಲ್ಲಿ ಗಾದೆ ಇದೆ. ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೋತು ಹೋಗಿರೋರು ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ ನಡೆದುಬಿಟ್ರೆ ಪ್ರತಿ ವರ್ಷ 2-3 ಎಲೆಕ್ಷನ್ ನಡೆಯೋದು. ಗೆದ್ದುಬಿಟ್ರೆ ನಾವು ಗೆದ್ದಿದ್ದೀವಿ, ನರೇಂದ್ರ ಮೋದಿ ಸೋತಿದ್ದಾರೆ, BJP ಸೋತಿದ್ದಾರೆ, ನಮ್ಮನ್ನು ಇದು ಮಾಡೋರಿಲ್ಲ, ತಡೆ ಹಿಡಿಯೋರಿಲ್ಲ, ನಾವೇ ರಾಜಕೀಯವಾಗಿ ಪ್ರಬುದ್ಧರು, ನಮ್ಗೆ ಇಷ್ಟು ವರ್ಷ ಆಡಳಿತ ಅನುಭವ ಅಂತ ಬೊಬ್ಬೆ ಹಿಡ್ಕೊಂಡು ಸುತ್ತೋರು. ಏನಾಗಿದೆ ಇವಾಗ, ಅದಕ್ಕೆಲ್ಲ ಕಡಿವಾಣ ಬಿದ್ದಿದೆ. ಕಡಿವಾಣ ಬಿದ್ದಿರೋದ್ರಿಂದ ಏನಾಗಿದೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಂದಿರೋ ಎಲ್ಲ ಎಲೆಕ್ಷನ್ಗಳು ಒಂದೇ ಸರಿಗಾಗಬೇಕು, ಲೋಕಸಭೆ ಎಲೆಕ್ಷನ್ ಜೊತೆಗೆ ಆಗಬೇಕು. ಮತ್ತು 5 ವರ್ಷ ಯಾರು ಮಾತಾಡೋಂಗಿಲ್ಲ ಒಂದು ಸರಿ. ಮತ್ತು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ರಾಜಕೀಯ ಮೇಲಾಟ, ಕೆಸರೆರಚಾಟ, ಆ ಕಡೆಯಿಂದ ಈ ಕಡೆ ಹಾರೋದು, ಈ ಕಡೆಯಿಂದ ಆ ಕಡೆ ಹಾರೋದೆಲ್ಲ ತಪ್ಪು ಹೋಗುತ್ತೆ. ಇದು ಬಹಳ ಒಳ್ಳೆಯದು. ಈಗೇನಾಗಿದೆ, ನರೇಂದ್ರ ಮೋದಿಯವರು
ಇಂಥ ಸಿಸ್ಟಮ್ನ ಜಾರಿಗೆ ತಂದಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್. ರಾಮನಾಥ ಕೋವಿಂದ್ ಅಂದ್ಬಿಟ್ಟು ನಿಕಟಪೂರ್ವದಲ್ಲಿ ಅವರು ಅಧ್ಯಕ್ಷರಾಗಿದ್ದರು, ಭಾರತ ದೇಶ ಅಧ್ಯಕ್ಷರಾಗಿದ್ದರು, ರಾಷ್ಟ್ರಪತಿಯಾಗಿದ್ದರು. ಅವ್ರನ್ನ ಕಮಿಟಿ ಹೆಡ್ ಮಾಡಿಬಿಟ್ಟು ಅವರು ಎಲ್ಲ ರಾಜ್ಯಗಳಲ್ಲೂ ಪ್ರಚಾರ ಮಾಡಿ, ಎಲ್ಲ ರಾಜ್ಯಗಳಲ್ಲೂ ವಿಚಾರ ವಿಮರ್ಶೆ ಮಾಡಿ, ಅವರು ಒಂದು ಕಮಿಟಿನ ಮಾಡಿ ಅದರದ್ದೊಂದು ರಿಪೋರ್ಟ್ ಕೊಟ್ಟರು ಕೇಂದ್ರ ಸರ್ಕಾರ ಅದನ್ನು ಒಪ್ಕೊಂಡ್ಬಿಡ್ತು. ಕೇಂದ್ರ ಸಂಪುಟ ಒಪ್ಪಿಗೆ ಕೊಟ್ಟ ಮೇಲೆ ಹೆಚ್ಚು ಕಡಿಮೆ ಕಾನೂನಾದಾಗೆ ಇಲ್ಲಿ ಒಂದು ತೊಡಕಿದೆ. ಏನು ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಕರ್ನಾಟಕ ಒಂದು ಅಸೆಂಬ್ಲಿ, ತಮಿಳುನಾಡು ಒಂದು ಅಸೆಂಬ್ಲಿ, ಕೇರಳ ಒಂದು ಅಸೆಂಬ್ಲಿ, ಹಾಗೆ ಎಲ್ಲ ಅಸೆಂಬ್ಲಿಗಳು ಅಂತಂದರೆ 30 ಸ್ಟೇಟ್ಗಳಿದೆ ಅಂತಂದರೆ 15ಕ್ಕಿಂತ ಹೆಚ್ಚು ಸ್ಟೇಟ್ಗಳಲ್ಲಿ ಇದು ಒಪ್ಪಿಗೆ ಆಗಬೇಕು. ವಿಧಾನಸಭೆಯಲ್ಲಿ ಒಪ್ಪಿಗೆ ಆಗಬೇಕು, ವಿಧಾನ ಪರಿಷತ್ತಲ್ಲಿ ಒಪ್ಪಿಗೆ ಆಗಬೇಕು, ಆಯಾ ರಾಜ್ಯಗಳಲ್ಲಿ ಒಪ್ಪಿಗೆ ಆಗಬೇಕು. ಇದು ಬರೀ ಫಾರ್ಮಾಲಿಟಿ ಆಗಿ ಉಳ್ಕೊಂಡಿದೆ. ನರೇಂದ್ರ ಮೋದಿ ಭಾಳ ಸ್ಟ್ರಾಂಗೆಸ್ಟ್ ಲೀಡರ್ ಆಗಿರೋದ್ರಿಂದ ಮತ್ತು 20ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ BJP ಅಧಿಕಾರ ನಡೆಸೋದ್ರಿಂದ ಸುಲಭವಾಗಿ ಪಾಸಾಗುತ್ತೆ, ಕಾನೂನಾಗುತ್ತೆ, ಎಲ್ಲ ಆಗುತ್ತೆ. ಇದು ಒಂದು ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ, ಫಾರ್ಮಾಲಿಟಿ ಅಷ್ಟೇ. ಇದಿಟ್ಕೊಂಡು ನರೇಂದ್ರ ಮೋದಿ 2ನೇ ಕ್ರಾಂತಿಕಾರಕ್ಕೆ ಹೆಜ್ಜೆ ಇಟ್ಬಿಟ್ಟು ಇದು ಭಾಳ ಪ್ರಬುದ್ಧವಾದ ನಡೆದಿದ್ದಾರೆ. ಇಂಡಿಯಾ ದೇಶ ಸ್ಟ್ರಾಂಗ್ ಆಗುತ್ತೆ, ದೇಶಭಕ್ತರಿಗೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂಥೇಳಿ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ. ಇಂಥ ಕ್ರಾಂತಿಕಾರಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಸಾಯೋವರೆಗೂ 100 ವರ್ಷ ಆದರೂ ಅವರೇ ಇರಬೇಕು ಅನ್ನೋದು ನಮ್ಮ ಒತ್ತಾಸೆ. ಎಲ್ಲ ಜನಗಳು ಒತ್ತಾಸೆ ಆದರೆ ಅವ್ರು ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಪ್ರಧಾನ ಸೇವಕರು ಜನಗಳು ಹೇಳಿದ ಮಾತು ಕೇಳಬೇಕು. ಇದನ್ನೇ ಅಂಬೇಡ್ಕರ್ ಅವರು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಿಯಾಂಬಲಲ್ಲೇ ಪೀಠಿಕೆನಲ್ಲೇ ಬರೆದುಬಿಟ್ಟಿದ್ದಾರೆ. ಯಾರು ಓನರ್ಸ್ ಅಂತಂದರೆ ನಾವು ಜನಗಳು ಓನರ್ಸು. ಜನಗಳು ಹೇಳ್ದಂಗೆ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಅವ್ರು ನಾವು ಹೇಳಿದ ಮಾತನ್ನ ಕೇಳಬೇಕು. 100 ವರ್ಷ ಆದರೂ ಅವರೇ ಪ್ರಧಾನಮಂತ್ರಿಯಾಗಿ ಇರೋ ಹಂಗೆ ನೋಡ್ಕೋಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ ಅಂತ ಹೇಳಿಬಿಟ್ಟು ಇಂದಿನ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.